ಪ್ರಮುಖವಾಗಿ ಕಾಯ್ದೆಗೆ ಯಾವ ರೀತಿ ತಿದ್ದುಪಡಿ ತರಲಾಗುತ್ತೆ ಅಂತ. ಕೌಶಲಾಧಾರಿತ ಆಟಗಳಿಗೆ ಪರವಾನಗಿ ಇದೆ. ಕರ್ನಾಟಕ ಪೊಲೀಸ್ ತಿದ್ದುಪಡಿ ಮಸೂದೆ 2025ಕ್ಕೆ ಕರಡು ಸಿದ್ಧ ಆಗಿದೆಯಂತೆ. 1963 ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತಂದು ಬೆಟ್ಟಿಂಗ್ ನಿಯಂತ್ರಣಕ್ಕೆ ಆ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅಂತ. ಕೌಶಲ್ಯ ಆಟಗಳಿಗೆ ಪರವಾನಗಿ ಪಡೆದು ನಡೆಸೋದಕ್ಕೆ ಅವಕಾಶ ಇರುತ್ತೆ. ಅನಧಿಕೃತ ಇರುವಂತಹ ಆಪ್ಗಳನ್ನ ಬ್ಯಾನ್ ಮಾಡಬೇಕು ಅಂತ. ಆನ್ಲೈನ್ ಬೆಟ್ಟಿಂಗ್ ನಡೆಸೋರಿಗೆ ದಂಡದ ಜೊತೆಗೆ ಶಿಕ್ಷೆ ಕೂಡ ಇರುತ್ತೆ. ಲೈಸೆನ್ಸ್ ಇಲ್ಲದೆ ಈ ಸ್ಕಿಲ್ ಗೇಮ್ ನಡೆಸೋರಿಗೆ ಸರ್ಕಾರ ಅತಿ ದೊಡ್ಡ ಶಾಕ್ ಕೊಡ್ತಾ ಇದೆ. 3 ವರ್ಷದ ತನಕ ಶಿಕ್ಷೆ ಹಾಗೂ 1 ಲಕ್ಷ ದಂಡ ವಿಧಿಸುವಂತಹ ಪ್ರಸ್ತಾಪ ಇದೆಯಂತೆ. ಆನ್ಲೈನ್ ಬೆಟ್ಟಿಂಗ್ಗೆ ಪ್ರೋತ್ಸಾಹ ಮಾಡಿದವರಿಗೂ 10,000 ದಂಡ ಜೊತೆಗೆ ಶಿಕ್ಷೆ ಇರುತ್ತೆ. ನಗದು, ಟೋಕನ್ಗಳು, ವರ್ಚುವಲ್ ಕರೆನ್ಸಿ, ಅದರ ಜೊತೆಗೆ ಡಿಜಿಟಲ್ ಕರೆನ್ಸಿ ಬಳಕೆಯ ಅದೃಷ್ಟದ ಆಟಗಳ ನಿಷೇಧಕ್ಕೆ ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದೆ. ಕಾಯ್ದೆಗೆ ತಿದ್ದುಪಡಿ ತಂದು ಈ ಅನಧಿಕೃತ ಬೆಟ್ಟಿಂಗ್ ಆಪ್ಗಳನ್ನ ಬ್ಯಾನ್ ಮಾಡಬೇಕು, ಜೊತೆಗೆ ಈ ರೀತಿ ನಡೆಸೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ನಿರ್ಧಾರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಬಹುತೇಕ ಜನಸಾಮಾನ್ಯರಿಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ ಈ ಅಧಿಕೃತ ಮತ್ತು ಅನಧಿಕೃತ ಬೆಟ್ಟಿಂಗ್ ಆಪ್ಗಳಿಂದ ಪ್ರತಿ ವರ್ಷ ಇಂತಿಷ್ಟು ತೆರಿಗೆ ಕೂಡ ಸಂದಾಯ ಆಗುತ್ತೆ. ಆ ತೆರಿಗೆ ಸಂದಾಯ ರಾಜ್ಯ ಸರ್ಕಾರಕ್ಕೆ ಜಸ್ಟ್ ಲೀಗಲ್ ಇರುವಂತಹ ಬೆಟ್ಟಿಂಗ್ ಆಪ್ಗಳಿಂದ ಹೋಗುತ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ. ಇಲ್ಲೀಗಲ್ ಬೆಟ್ಟಿಂಗ್ ಆಪ್ಗಳು ಕೂಡ ತೆರಿಗೆ ಕಟ್ಟುತ್ತೆ ರಾಜ್ಯ ಸರ್ಕಾರಕ್ಕೆ. ಅತಿ ದೊಡ್ಡ ಆದಾಯ ಅಂತೂ ಬೆಟ್ಟಿಂಗ್ ಆಪ್ಗಳಿಂದ ರಾಜ್ಯ ಸರ್ಕಾರಕ್ಕೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಬಹುತೇಕ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಈ ಬೆಟ್ಟಿಂಗ್ ಆಪ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಹಿಂಜರಿತಾ ಇತ್ತು. ಅದನ್ನ ಮನಸ್ಸು ಮಾಡಿದ್ರು ಬೊಮ್ಮಾಯಿ ಸರ್ಕಾರದವರು, ಬಟ್ ಅದು ಕೂಡ ವಿಫಲ ಆಯಿತು. ನಂತರ ಕೋರ್ಟ್ನಿಂದ ಸ್ಟೇ ಬಂತು ಅನ್ನೋ ಕಾರಣಕ್ಕೆ. ಬಟ್ ಈಗ ಒನ್ಸ್ ಅಗೇನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಯುವ ಸಮೂಹವನ್ನ ಇದರಿಂದ ಕಾಪಾಡ್ತೀವಿ ಅಂತ ಈಗ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಈ ಕ್ರಮ ಕೈಗೊಂಡಿರೋದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಕೂಡ ಈ ಕ್ಷಣಕ್ಕೂ ಕೂಡ ಪ್ರಶ್ನೆ ಆಗಿದೆ. ಒಟ್ಟಿನಲ್ಲಿ ಆಗಬೇಕು, ಬೆಟ್ಟಿಂಗ್ ಆಪ್ಗಳಿಂದ ಯುವ ಸಮೂಹವನ್ನ ಕಾಪಾಡಬೇಕು ಅನ್ನೋದಷ್ಟೇ ನಮ್ಮ ಧ್ಯೇಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಈ ಹಿಂದೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೊಮ್ಮಾಯಿ ಸರ್ಕಾರದವರು ಕಡಿವಾಣ ಹಾಕುವ ಪ್ರಯತ್ನ ಮಾಡಿದ್ರು ಕೂಡ ಹಲವು ಬೆಟ್ಟಿಂಗ್ ಆಪ್ಗಳ ಮಾಲೀಕರು ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಅನ್ನೋ ಕಾರಣಕ್ಕೆ ಮತ್ತೆ ಅಲ್ಲಿಗೆ ಸ್ಟೇ ಬಂದಿತ್ತು. ಈಗ ರಾಜ್ಯ ಸರ್ಕಾರದ ಈ ನಿರ್ಧಾರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ? ಖಂಡಿತ ಶ್ರುತಿ, 2025ರ ಒಂದು ಕರ್ನಾಟಕ ಪೊಲೀಸ್ ಮಸೂದೆ ತಿದ್ದುಪಡಿಗೆ ಸರ್ಕಾರ ಮುಂದಾಗಿರುವಂತದ್ದು. 1963ರ ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತಂದು ಆನ್ಲೈನ್ ಬೆಟ್ಟಿಂಗ್ಗಳಿಗೆ ಒಂದು ಬ್ರೇಕ್ ಹಾಕಬೇಕು, ರಾಜ್ಯದಲ್ಲಿ ಆಗ್ತಿರುವಂತಹ ಯುವ ಸಮುದಾಯದ ಸಾವುಗಳಿಗೆ ಒಂದು ಬ್ರೇಕ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದೆ. ಮುಂಗಾರು ಅಧಿವೇಶನದಲ್ಲಿ ಈ ಒಂದು ಮಸೂದೆಯನ್ನ ಮಂಡಿಸುವಂತ ಸಾಧ್ಯತೆ ಜಾಸ್ತಿ ಆಗಿರುವಂತದ್ದು. ಹಾಗಾದ್ರೆ ಈ ಒಂದು ಬಿಲ್ ಯಾಕೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಿರೋದು. ಯಾಕಂದ್ರೆ ಆನ್ಲೈನ್ ಬೆಟ್ಟಿಂಗ್ಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಮೂಲಕ ಆದಾಯವನ್ನು ಬರುತ್ತೆ. ಆದ್ರೆ ರಾಜ್ಯದ ಯುವ ಸಮೂಹ ಸಾವನ್ನಪ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗ್ತಿರುವಂತಹ ಪ್ರಕರಣಗಳ ಸಂಖ್ಯೆ ದಿನಕ್ಕೆ ಹೆಚ್ಚಾಗ್ತಿರುವುದರಿಂದ ಕೌಶಲ್ಯ ಆಟಗಳ ಪರವಾನಗಿ ಪಡೆದು ನಡೆಸಲು ಇದೊಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ಏನಿದೆಯಾ, ಆನ್ಲೈನ್ ಬೆಟ್ಟಿಂಗ್ಗಳಿಗೆ ಸಾಕಷ್ಟು ಬ್ರೇಕ್ ಹಾಕ್ಬೇಕು ಅನ್ನೋ ರಾಜ್ಯ ಸರ್ಕಾರ ಮುಂದಾಗ್ತಿರುವಂತದ್ದು. ಅದರಲ್ಲೂ ಕೂಡ ಸಾಕಷ್ಟು ಕೌಶಲ್ಯಾಧಾರಿತ ಆಟಗಳಿಗೆ ಒಂದಿಷ್ಟು ಪರ್ಮಿಷನ್ಗಳನ್ನು ನೀಡಿ 3 ವರ್ಷ ಜೈಲು ಶಿಕ್ಷೆಯನ್ನ ನೀಡುವ ಮೂಲಕ 10 ಲಕ್ಷ ದಂಡ, ಈ ರೀತಿ ಬೆಟ್ಟಿಂಗ್ ಆಪ್ಗಳಿಗೆ ಪ್ರೋತ್ಸಾಹ ನೀಡೋರ ಮೇಲೆ ಕೂಡ ದಂಡವನ್ನು ಹಾಕುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ತಿರುವಂತದ್ದು. ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಬ್ರೇಕ್ ಹಾಕ್ಬೇಕು ಅನ್ನೋದಕ್ಕೆ ಮುಂದಾಗ್ತಾ ಇದೆ. ಯಾಕಂದ್ರೆ ಡಿಜಿಟಲ್ ಕರೆನ್ಸಿ ಬಳಕೆ ಮೂಲಕವೂ ಕೂಡ ಅದೃಷ್ಟದ ಅಂದ್ರೆ ಲಕ್ಕಿ ಲಾಟರಿ ಅನ್ನುವಂತ ಕೆಲವೊಂದಿಷ್ಟು ಆಯಾಮ ಇದಾವೆ, ಆನ್ಲೈನ್ ಗೇಮ್ಗಳಿದಾವೆ, ಅದ್ರ ಜೊತೆಗೆ ಕರೆನ್ಸಿ ಆಗಿರ್ಬೋದು. ಹೀಗಾಗಿ ಈ ಹಲವು ಏನು ಆನ್ಲೈನ್ ಬೆಟ್ಟಿಂಗ್ ನಡೆಸುವಂತ ದುರ್ಗೇಶ್, ಎಷ್ಟು ಮಟ್ಟಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ, ಹೆಂಗ್ ಮಾಡ್ತಾರೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದ್ರೆ, ಒಂದು ದೇಶದ ಅವನತಿಗೆ ಈ ಭಯೋತ್ಪಾದಕ ಚಟುವಟಿಕೆಗಳು ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತಲ್ಲ, ಅದಕ್ಕಿಂತ ವೆರಿ ಡೇಂಜರಸ್ ಅಂದ್ರೆ ಈ ಬೆಟ್ಟಿಂಗ್ ಆಪ್ಗಳು. ಯುವ ಸಮೂಹವನ್ನ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಮಾಡೋದಕ್ಕೆ ಈ ರೀತಿ ಪ್ಲಾನಿಂಗ್ ಗಳಾಗುತ್ತೆ. ಪ್ರಮುಖವಾಗಿ ಇನ್ನೊಂದು ವಿಚಾರ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು, ಇನ್ಫ್ಯಾಕ್ಟ್ ರಾಜಕಾರಣಿಗಳು ಸೇರಿದಂತೆ ಕೆಲವರು ಕೂಡ ಇಲ್ಲಿ ಹೂಡಿಕೆ ಮಾಡಿರ್ತಾರೆ ಬೆಟ್ಟಿಂಗ್ ಆಪ್ಗಳಲ್ಲಿ, ಲಾಭ ಪಡೆದುಕೊಳ್ಳುವಂತ ನಿರೀಕ್ಷೆ. ಹಾಗಾಗಿ ಇಂಥ ಕ್ರಮಗಳು ಸ್ವಾಗತಾರ್ಹ. ಅದೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡೋಣ.